ಹಾಯ್ ಎಲ್ರಿಗೂ ತನುಧ್ವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ. ನಾನು ಮೋಯಿಕ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೇವೆ? ಪುತ್ತೂರು. ಯಾಕೆ? ಮದುವೆಗ? ಜಾತ್ರೆಗೆ. ಎಲ್ಲಿ ಹೋಗ್ತಿರೋದು ಅಂತ ಅವನಿಗೆ ಮರ್ತಾ ಇತ್ತು. ಹೌದು. ಯಾಕೆ ಹೋಗ್ತಿದ್ದಿ ಜಾತ್ರೆಗೆ? ಚಾಮಿ ನೋಡ್ಲಿಕ್ಕೆ. ಹೌದಾ, ಅದನ್ನೀಗ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಾ? ಅದೇ ನೀ ಅಲ್ಲಿ ಎಂತೆಲ್ಲ ತಿನ್ಲಿಕ್ಕೆ ಉಂಟು ಈಗ? ಐಸ್ ಕ್ರೀಮ್ ಎಲ್ಲ ತಿನ್ಲಿಕ್ಕೆ ಉಂಟಾ? ಬೇರೆ ಚಂಬುರಿ, ಗೋಬಿ ಮತ್ತೆ ಯಮ್ಮಿ ಯಮ್ಮಿ. ಅಷ್ಟು. ಹೌದಾ, ಯಮ್ಮಿ ಯಮ್ಮಿ. ಅವ್ರ ಹತ್ರ ಹೇಳು ನೀವು ಕೂಡ ಬನ್ನಿ ನಮ್ಮ ಜೊತೆ ಅಂತ. ನಮ್ಮ ಜೊತೆ ನೀವು ಬನ್ನಿ. ಹೌದು, ನೀವು ಕೂಡ ಬನ್ನಿ. ನಾವು ಪುತ್ತೂರು ಜಾತ್ರೆ ಹೇಗುಂಟು ಅಂತೇಳಿ ನಿಮಗೆ ತೋರಿಸ್ತೀವಿ ಅಲ್ಲ. ನೀವು ಕೂಡ ಬರಬೇಕು ನಮ್ಮ ಒಟ್ಟಿಗೆ ಅಲ್ಲ. ನೀವು ಕೂಡ ಬರಬೇಕು. ಹೌದು. ಪುತ್ತೂರು. ಅದನ್ನು ಬಿಡು, ಪುತ್ತೂರು. ಅದು ನೀ ಮಾತಾಡೋದು ಕೇಳ್ತದೆ. ನಮಸ್ತೆ, ನಾನು ಕಾರಿಗೆ ಹೋಗ್ತಾ ಇದ್ದೇವೆ ಇವಾಗ. ಕಾರಲ್ಲಿ ಹೋಗ್ತಾ ಇದ್ದೇವೆ. ಸೊ ಚೆರ್ರಿ ಹತ್ತಿದ. ಹತ್ತು ಸರಿಟ. എന്ത് പറയുന്നു? നിങ്ങൾ റെഡിയല്ലേ? നിങ്ങൾ ഇപ്പൊ റെഡി ആയില്ലേ ചെറിട്ട് പോവന്ന്? ആ മൈക്കില്ല, മൈക്ക് വെച്ചിട്ട് വന്നു. ಬಣ್ಣೆ ಹೇಳು. ಮದುವೆಗೆ ಹೋಗುದು. ಮದುವೆಗಲ್ಲ, ಜಾತ್ರೆಗೆ. ಜಾತ್ರೆಗೆ ಹೋಗುದು. ಇವಳಿಗೆ ಗೊತ್ತಿಲ್ಲ. ಎಂತ ಗೊತ್ತಿಲ್ಲ ನಂಗೆ. ಅದೇ ನಿನಗೆ ಗೊತ್ತಿಲ್ಲ, ನೀನಲ್ಲ ಹೇಳಿದ್ದು ಮದುವೆಗೆ ಹೋಗುದು ಅಂತ. ಜಾತ್ರೆಗೆ ಹೋಗುದು. ಜಾತ್ರೆ. ಎಷ್ಟು ಬೇಗ ಮಲಗಿದ ಚೆರ್ರಿಯವರು ಸಾರ್. ಈಗ ನಾವು ಚೆರ್ರಿಗೆ ಒಂದು ಬೆಳ್ಳಿದು ಬಳೆ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ಚೆರ್ರಿಟ ಏದು ಬಾಣ ಬೇಡ. ಕಾಣಿಕ 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 ನೋಕ. ಯಬ್ಬಾ, ಇದು ಸೂಪರ್ ಅವ. ಏದವ ಇಲ್ಲಿ ನೀವು ಸೆಲೆಕ್ಟ್ ಹಾಕು. ಚೆರ್ರಿ ಹೊಸ ಮಾಲೆ ನೋಡಿ. ಬಳಗಣಿಕೆ ಬದಿಯೋದು ಅಕ್ಕ. ಬಳೆ ತೋರಿಸು. ಆಗಲ್ಲ ನೀನು ಪುತ್ತೂರು ಜಾತ್ರೆ ಹೋಗುದು ಅಂತ ಹೇಳಿದ್ದು. ಶೀಶ್ ಅಂತ ಜನ ಮಾರೆ. ನೋಕ ನೋಡಿ, ಇಲ್ಲಿ ನೋಡಿ. ಯಾಬಾ ಹೇಳ. ಅದೆಂದು ಫ್ರೆಂಡ್ ಅಲ್ಲ. CM ಯಾರಿ? ಕರ್ನಾಟಕದ CM ಯಾರು? ಮುಖ್ಯ ಟ್ರೋಲ್. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ತನ್ನ ಚಿಕ್ಕೆಯಲ್ಲಿ ಕೆಲಸ ಮಾಡುದು? ಬಂಗುಳ. ಈಗ ನಾವು ಜಾತ್ರೆ ಹತ್ರ ರೀಚ್ ಆಗಿದ್ದೇವೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಅಕ್ಕ ಸಹ ಹೇಳಿದ್ರು, ಮೋಯಿಕ್ ಸಹ ಬಂದ. ರೆಡಿ. ಇದು ಇಲ್ಲಿ ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಅತ್ತೆ ಇಳಿತಾ ಇದ್ದಾರೆ, ಅಣ್ಣ ಕೂಡ ಬಂದರು. ಸೊ ಈಗ ನಾವು ಅಲ್ಲಿಗೆ ಹೋಗ್ತೇವೆ, ದೇವಸ್ಥಾನದ ಹತ್ರ. ನೋಡಿ, ಇವನನ್ನು ಎತ್ತಿಕೊಳ್ಬೇಕಂತೆ. ಇವನು ಹೀಗೆ ಮಾಡುದು. ನೀನು ಅದರ ಮೇಲೆ ಕೂತ್ಕೊಳ್ತೀಯಾ? ಜಾಯಿಂಟ್ ವೀಲ್ ಮೇಲೆ ಹೀಗೆ ಹೋಗ್ತದಲ್ಲ. ಹೇಗೆ ಕಾಣ್ತಾ ಇದೆ ಅಂತ. ಹೀಗೆ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಫುಲ್ ಜನ ಇದ್ದಾರೆ. ಚರಿಟ ಹಾಯ್ ಹಾಯ್. ಇಲ್ಲ ಸುದ್ದಿ ನೋಡಿ. ಇದು ಫಸ್ಟ್ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ಆಗ ನಾವು ಎಂಟ್ರಿ ಆಗ್ತಾ ಇದೆ ಒಳಗಡೆ. ಅದೇ
ಜನ ಕಲಾವಿದರಿದ್ದಾರೆ. ಇಲ್ಲಿ ಬಂದಿರತಕ್ಕಂಥವ್ರು 7 ಜನ, 15 ಜನ ಕಲಾವಿದರು ನಿಮ್ಮ ಹೆಸರಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತೇವೆ. ನಿಮಗೆ ಸಹಾಯ ಕೇಳ್ತಾ ಇದ್ದೇವೆ. ಹಾಗೂ ಗೋಲ್ಡ್ ವಿನ್ನರ್ ಮಿಲ್ಕ್ ಶೇಕ್ ಕೇವಲ 20. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ರಥ, ಮೊನ್ನೆ ರಥೋತ್ಸವ ಆಗಿತ್ತು, ಅದೇ ರಥ. ಇವಾಗ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದೆ ನೋಡಿ. ಚೆರುಪು ಚಪ್ಪಲಿ ಬಿಟ್ಟು ಒಳಗೋಗ್ತಾ ಇದ್ದೇವೆ. ಇದು ಹೊರಾಂಗಣದಲ್ಲಿ, ಹೊರಗಿಂದ ಯಾವ ಥರ ಕಾಣಿಸ್ತದೆ ಅಂತ. ದೇವಸ್ಥಾನದ ಹೊರಗಿದ್ದೇವೆ ಇವಾಗ. ಇಲ್ಲಿ ನೋಡಿ, ಬೊಳ್ಳೆ ಕುಡಿக்குದು. ಇವತ್ತು ಹುಲಿಭೂತ ಮತ್ತು ರಕ್ತೇಶ್ವರಿ ನೇಮ ಇದೆ, ಅದಕ್ಕೆ ಇಲ್ಲಿ ಎಲ್ಲ ತಯಾರಿ ನಡೀತಾ ಇದೆ ನೋಡಿ. ಸ್ವಲ್ಪ ಲೇಟ್ ಆಗ್ಬೋದೇನೋ, ಒಂದು 9 ಗಂಟೆ ಅಷ್ಟೊತ್ತೆಲ್ಲ ಆಗ್ಬೋದು. ದೇವಸ್ಥಾನದ ಒಳಗೆ ಈಗ ಹೋಗಿ ಬಂದ್ವಿ, ಆದರೆ ಅದರ ಒಳಗಡೆ ಶೂಟ್ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ ಮಾಡಿಲ್ಲ. ಇವಾಗ ಹೊರಗೆ ಇರೋದನ್ನು ತೋರಿಸ್ತೀನಿ. ಇಲ್ಲಿ ಕೆರೆ ಕೂಡ ಇದೆ ಆ್ಯಕ್ಚುಲಿ, ಅದನ್ನು ತೋರಿಸ್ತೀನಿ, ಬನ್ನಿ. ಶಾಮಿ ಮಾಡಿದ್ಯಾ? ಹೌದಾ? ಹೌದು ಹೇಳು. ಹೌದು. ನಿಂಗೆ ಐಸ್ ಕ್ರೀಮ್ ಬೇಕಲ್ಲ, ಐಸ್ ಕ್ರೀಮ್ ಚರ್ಮುರಿ ಎಲ್ಲ ತಿನ್ಲಿಕ್ಕುಂಟೆ? ಬಾ ಹೋಗುವ. ಇಲ್ಲಿ ಅಮ್ಮನವರ ನಡೆ ಇದು. ಸೊ ಇಲ್ಲಿ ಈ ಥರ ಇದೆ, ಇದು ದೇವಸ್ಥಾನದ ಮುಂಬಾಗಿಲು. ಇಲ್ಲಿಂದ ಕೆರೆ, ಹೀಗೋದ್ರೆ ಕೆರೆ ನೋಡ್ಬೋದು. ಬನ್ನಿ ಕೆರೆ ತೋರಿಸ್ತೀನಿ ನೋಡಿ. ಕೆರೆ ನೀವು ಅನ್ನ ಪ್ರಸಾದ ಕೂಡ ಕೊಡ್ತಾರೆ ದೇವಸ್ಥಾನದಲ್ಲಿ. ಇವಾಗ ನಾವು ಎದುರು ಬಂದಿದ್ದೀವಿ, ಕುತ್ಕೊಂಡಿದ್ದಾರೆ. ಅದೇ ದೇವಸ್ಥಾನದ ಮುಂದೆ ಬಂದ್ವಿ, ಒಂದು ಸುತ್ತ ಹಾಕ್ಕೊಂಡು ಹಾಗೆ ದೇವರಿಗೆ ಕೈ ಮುಕ್ಕೊಂಡು ರೂಪಾಯಿಗೆ ಎಲ್ಲ ಕೂಡ ಕೈಕು ಕಟ್ಟು. ಇನ್ನು ಉಳ್ಳಿಲಿಡೋಣ, ತೊಟ್ಟನುಳ್ಳಿಲಿ ತೊಟ್ಟೆಲಿಡೋಣ. ಇದ್ದಾರೆ ಪರ್ಚೇಸಿಂಗ್ ನೋಡಿ. ಮನೆಗೆ ಬೇಕಾದ ವಸ್ತು ಎಲ್ಲ 20 ರೂಪಾಯಿಗೆ. ಹಾಗೆ ಅಕ್ಕ ನೋಡ್ತಾ ಇದ್ದಾರೆ ಪರ್ಚೇಸ್ ಮಾಡಲಿಕ್ಕೆ. ನನ್ನ ಫೇವ್ರೇಟನ್ನು ಹುಡುಕ್ತಾ ಇದೆ, ಇಲ್ಲಿದೆ ನೋಡಿ. ಹೀಗೆ ಟ್ವಿಸ್ಟರ್ ಬೇಕಂತೆ, ಟ್ವಿಸ್ಟರ್ ತಿನ್ನಲಿಕ್ಕೆ ಬಂದಿದೆ ನೀನು. ಶಾಪಿಂಗ್ ಮಾಡಿ ಸುಸ್ತಾಗಿ ಈ ಜನಕ್ಕೆ ಜ್ಯೂಸ್ ಅಂತ ನಾವು ಬಂದದ್ದು ಫ್ಲೇವರ್ಸ್ ಅಲ್ಲಿಗೆ. ಸೊ ಈಗ ಯಾವುದು ತಿನ್ನೋದು ಅಂತ ಕನ್ಫ್ಯೂಷನ್. DBC ನೋಡಿ, ಇಲ್ಲಿ ಸಿಟಿ ಸಹ ಅಕ್ಕನಾಗ್ಲಿತ್ತೀರಿ ಹೊಡಿವಿರಿ. ಯಾರು ಅಲ್ಪ ಇತ್ತೆಯ ಇಲ್ಲಿ ನೋಡಿ, ಸಿಟಿ ಸಹ ಒಂದು ಯಾರನ್ನ ಬುಗದಿ ಏ ನೀ ಎಂತ ಮಾಡ್ದು ಅಜ್ಜ ಇಲ್ಲಿ? ಯಾರನ್ನೇನೆ ಇದಾನೆ ಮೂರು ಸುಮ್ಮನೆ ಇಲ್ಲಿ ಕದಿಲಿಕ್ಕೆ ಬಂದದ್ದು. ಜನ ಸುಮಾರು ಇದ್ದಾರೆಲ್ಲ ಪಿಕ್ ಪಾಕೆಟ್ ಮಾಡಲಿಕ್ಕೆ. ಜಾಯಿಂಟ್ ಎಲ್ಲ ಹತ್ರ ಅಥವಾ ಇದು ಗೇಮ್ಸ್ ಆಡಲಿಕ್ಕೆ ಅಂತ ಹೋಗಬೇಕು, ಚೇರಿಯನ್ನು ಕರ್ಕೊಂಡು. ಸೊ ಬನ್ನಿ ಯಾವ ಥರ ಇದೆ ನೋಡು. ಹಾಂ
ini poinya. ಅಯ್ಯೋ ಬಿರುಪು ಈಶ್ವರನ ಹೂದೋಟ ಅಂದ್ರೆ ಇದು ಇಡನೆ. ಈಗ ನಾವು ಮೊದಲು ಈಶ್ವರನ ಹೂದೋಟಕ್ಕೆ ಹೋಗ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಈಶ್ವರನ ಹೂದೋಟ ಮಾಡಿದ್ದಾರೆ. ಅದು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈಶ್ವರನ ಹೂದೋಟ ಟಿಕೆಟ್ ತಗೊಂಡಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೇವೆ. ಹೇಗಿದೆ ಅಂತ ಟ್ರೈ ಮಾಡೋಣ. ಇಲ್ಲಿ ನೋಡಿ ಏನು ಕಟಾರ ಜಲಪಾತ ಕಾಣಿಸ್ತಾ ಇದೆ. ಆಮೇಲೆ ಇದೆ ಅದೇ ಕಾಂತಾರ ಮೂವಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಇದು ಐತಾಳ್ ಸ್ನೇಕ್ ಪಾರ್ಕ್ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ ಅಂತ ನೋಡಿ. ಇದು ಈಶ್ವರನ ಗಣಗಳು ಕಾಂತಾರ ಮೂವಿ ಅಲ್ಲಿ ಇದ್ದಾರೆ ನೋಡಿ. ಅದೇ ಥರ ಗಣಗಳು ಇಲ್ಲಿ ನೋಡಿ. ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ, ಜಾಂಬ್ರಿ ಗುಹೆ ಅಂತೆ. ಗುಹೆ ಇದೆ ಫುಲ್ ಕಂಪ್ಲೀಟ್. ಬನ್ನಿ ಯಾವ ಥರ ಇದೆ ಅಂತ ನೋಡುವ. ಒಂಬೋ ಯಪ್ಪ ಇದೇನು ಗುರು ಸಾಯ್ತಿದ್ದಾರೆ. ಇಲ್ಲ ಅಂದರೆ ಇದು ಪುತ್ತೂರನ್ನು ಫುಲ್ ತೋರಿಸಿದ್ದಾರೆ. ಪುತ್ತೂರದ್ದು ಬಿಂದು ನಮ್ಮದು ಪುತ್ತೂರು ಬ್ರ್ಯಾಂಡ್. ಆ್ಯಕ್ಚುಲಿ ಕ್ಯಾಂಪ್ಗೂ ಕೂಡ ಪುತ್ತೂರು ಬ್ರ್ಯಾಂಡ್. ಸೊ ಅದನ್ನು ತೋರಿಸಿದ್ದಾರೆ. ಇಲ್ಲಿ ಬನ್ನಿ. ನೆಕ್ಸ್ಟ್ ವರಹ ಅಂದರೆ ಹಂದಿ. ಸೊ ತೋರಿಸಿದ್ದಾರೆ ನೋಡಿ. ಇಲ್ಲಿ ಬಿರುಮಲೆ ಬೆಟ್ಟದ ಸಂಕೇತವಾಗಿ ಥರ ಇಟ್ಟಿದ್ದಾರೆ. ಬೆಟ್ಟ ಥರ ಮಾಡಿದ್ದಾರೆ ನೋಡಿ. ಕಂಬಳ ಬೆಂದ್ರು ತೀರ್ಥ ಕೋಟಿ ಚೆನ್ನಯ ಕಂಬಳವನ್ನು ಸಿಂಬಲೈಸ್ ಮಾಡಿ ಕಂಬಳದ್ದು ಹಾಕಿದ್ದಾರೆ. ಸೊ ಈ ಥರ ಇದೆ. ನಡ್ಕೊಂಡು ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ತೋರಿಸಿದೆ. ಮತ್ತು ಇದು ಆಲ್ರೆಡಿ ತೋರಿಸಿದೆ ಕೋಟಿ ಚೆನ್ನರ ಕಂಬಳದ್ದು. ಇದು ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನದ ಇನ್ಸೈಡ್ ನೋ ಎಂಟ್ರಿ ಅಂತೆ. ಸೊ ಸಿಂಬಲೈಸ್ ಮಾಡಿದ್ದಾರೆ ಇಲ್ಲಿ ಇದೆ. ಇದು ಮತ್ತು ಡಾಕ್ಟರ್ ಶಿವರಾಮ ಕಾರಂತ ಬಾಲವನದ್ದು. ಇದು ಕೂಡ ಪುತ್ತೂರನ್ನು ಸಿಂಬಲೈಸ್ ಮಾಡುತ್ತೆ. ಆಮೇಲೆ ರಾಜ್ಯದ 3ನೇ ಅತಿ ದೊಡ್ಡ ರಾಷ್ಟ್ರಧ್ವಜವನ್ನು ಆ್ಯಕ್ಚುಲಿ ಪುತ್ತೂರಲ್ಲೇ ಹಾಕಿದ್ರು. ಅದನ್ನು ಸಿಂಬಲೈಸ್ ಮಾಡಿ ಇಲ್ಲಿ ಹಾಕಿದ್ದಾರೆ. ನೈಸ್. ಇದು ಬ್ರಹ್ಮ ರಾಕ್ಷಸನನ್ನು ತೋರಿಸ್ತಾರೆ. ಇದು ಅದೇ ಕಾಂತಾರದ್ದು ಕಾಂತಾರ ಸಿಂಬಲೈಸ್ ಮಾಡಿ ತೋರಿಸ್ತಿದ್ದಾರೆ. ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿ ರಾಕ್ಷಸ ಅಂತ ಸ್ವರ ಕೇಳಿಸ್ತಾ ಇದೆ. ಹೊರಗೆ ಬಂದರೆ ಇದು ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ತೋರಿಸಿದ್ದಾರೆ. ಮತ್ತು ಇಲ್ಲಿ ವ್ಯಾಘ್ರನನ್ನು ಕೂಡ ತೋರಿಸಿದ್ದಾರೆ. ಇದು ಕಾಂತಾರ ಮೂವಿ ಇದೆ, ಗೊತ್ತಾಯ್ತು ಅಂದ್ಕೊಳ್ತೇನೆ. ರಿಷಬ್ ಶೆಟ್ಟಿ ಏನೋ ಏನಿದ್ದು ಅದೇ ಅದನ್ನು ಸಿಂಬಲೈಸ್ ಮಾಡಿದ್ದು. ಕೆಲವೊಂದೆಲ್ಲ ಕಾಂತಾರ ಮೂವಿದೆ ಇದೆ. ಸೊ ದೇವೆ ವ್ಯಾಘ್ರ ಅಲ್ಲ ಅಲ್ಲ ಇದು ಇಲ್ಲಿ ಬ್ರಹ್ಮ ರಾಕ್ಷಸ ನೋಡಿ ಚೆರ್ರಿ ಅಳ್ತಿದ್ದಾನೆ ನೋಡಿ. ಅಳು ಸುಬ್ಬ ಆಗಿದ್ದಾನೆ. ಅಳು ಸುಬ್ಬ. ಈಗ ಇದರಲ್ಲಿ ಹೋಗ್ತೇವೆ. ಹೀಗೆ ನಾವೆಲ್ಲ ಚೆರ್ರಿ ಆಡ್ತೇವೆ.
ಗೋಬಿ ಮಂಚೂರಿಯನ್ನು ಟ್ರೈ ಮಾಡ್ತಾರೆ ಅಂತೇಳಿ ನಾವು ಕೂಡ ಟ್ರೈ ಮಾಡ್ತಿದ್ದೇವೆ. ಕಾಮತ್ ಗೋಬಿ ಮಂಚೂರಿ ಅಂತೆ. ಕಬ್ಬೂಸ್ ಚುರುಮುರಿ ಮಾಡ್ತಾ ಇದ್ದಾರೆ. ಚುರುಮುರಿ ಎಲ್ಲ ಒಂದು ರೌಂಡ್ ಫುಲ್ ಸುತ್ತಿ ಆಯ್ತು. ಈಗ ಇನ್ನು ಹೊರಡಬೇಕು. ನಾವು ಈಗ ಹೊರಡ್ತೇವೆ. ಇಲ್ಲಿ ಪಿ ಪಿ ಇದ್ರೆ ಪಿ ಪಿ ಅಕ್ಕ ಬೇಕು ಅಂದಿದ್ರು. ಪಿ ಪಿ ಹತ್ರ ಎಲ್ಲ ಹೋಗಿ ಆಯಿತು, ನೋಡಿ ಆಯಿತು. ಇವಾಗ ಜಸ್ಟ್ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಹೋಗಬೇಕು ಮನೆಗೆ. ಅಂದರೆ ಅಣ್ಣ ಅಲ್ಲಿ ಕಾರ್ ಹತ್ರ ಪಾರ್ಕಿಂಗ್ ಹತ್ರ ಇದ್ದಾರೆ. ಸೊ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇನ್ನೇನು ಹೊರಡೋದಷ್ಟೇ. ಸೊ ಈಗ ಹೋಗ್ತೇವೆ. ಜಾತ್ರೆ ಎಲ್ಲ ಮುಗಿಸಿ ಮತ್ತೆ ಫುಲ್ ಖುಷಿ ಆಯಿತು. ಫುಲ್ ಜಾಲಿ ಮಾಡಿದ್ವಿ ತುಂಬ ಹೊತ್ತು. ಚೆನ್ನಾಗಿತ್ತು. ಈ ಸಲ ಜಾಸ್ತಿ ಓಡಾಡೋಕ್ಕಾಗಿಲ್ಲ ಅನ್ನೋದು ಬೇಜಾರಿದೆ ಅಷ್ಟೇ. ಜಾತ್ರೆ ಮುಗೀತು. ನಾವಿವಾಗ ಹೊರಟಿದ್ದೇವೆ. ನಿದ್ದೆಯಲ್ಲಿದ್ದಾನೆ ನಮ್ಮ ಚಿದ್ವಿ. ಸೊ ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ಫುಲ್ ಟಯರ್ಡ್ ಆಗಿದ್ದೀವಿ. ಇನ್ನು ಹೋಗಿ ಮಲಗುದು. ಇವನು ಆಲ್ರೆಡಿ ಮಲಗಲಿಕ್ಕೆ ರೆಡಿಯಾಗಿದ್ದಾನೆ. ಕಣ್ಣುಗಳು ನೋಡಿ ಚಿಕ್ಕ ಚಿಕ್ಕದಾಗಿದೆ ನೋಡಿ. ಸೇಲೆ ಮಾಡುದು. ಸೊ ಅವೆಲ್ಲ ಹೊರಡ್ತೇವೆ. ಟಾಟಾ ಬಾಯ್ ಬಾಯ್ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್ ಗೈಸ್. ಈ ವ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಟಾಟಾ ಬಾಯ್ ಬಾಯ್.